ಖಂಡಿತ ಮಾಲ್ತೇಶ್, ಅಂದರೆ ಈಗ ಸಂಡೂರು ವಿಧಾನಸಭೆಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಚುನಾವಣೆ ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಆದರೆ ಈಗ ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಈಗ ಮತಗಟ್ಟೆಗಳು ಖಾಲಿ ಆಗಿರುವಂಥದ್ದು. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈಗ ಹಬ್ಬ ನಡೀತಾ ಇದೆ. ಸಿದ್ದಾಪುರ ಗ್ರಾಮದಲ್ಲಿ ಹಬ್ಬ ನಡೀತಾರಂತ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ಹಬ್ಬದಲ್ಲಿ ಬ್ಯುಸಿ ಆಗಿರುವಂಥದ್ದು. ನನ್ನ ಜೊತೆ ಈಗ ಊರಿನ ಗ್ರಾಮಸ್ಥರ ಅವ್ರನ್ನೂ ಕೂಡ ನಾನು ಮಾತಾಡ್ತೇನೆ. ಸರ್, ಎಲೆಕ್ಷನ್ ಒಂದು ಕಡೆ ನಡೀತಿದೆ, ಮತ್ತೊಂದು ಕಡೆ ಹಬ್ಬ. ಎಲೆಕ್ಷನ್ ಅಂತ ನಡೀತೈತೆ ಸರ್, ನಾವಂತ ತೊಂದರೆ ಮಾಡೋದಿಲ್ಲ. ಎಲ್ಲದೂ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಹೋಗ್ತೀವಿ. MLA ಸಾಹೇಬರು ನಮಗೆ ಎಲ್ಲ ಹೇಳ್ಯಾರ, ಎಲ್ಲ ಮಾಹಿತಿ ಕೊಟ್ಟಾರ. ಏನೋ ಗಲಾಟೆ ನೋಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ರ. ನಾವಂತೂ ಎಲೆಕ್ಷನ್ ಅಂತ ಗಲಾಟೆ ಯಾವುದಿಲ್ಲ ಸರ್. ಓಟ್ ಹಾಕಿದ್ದೀರಾ ಇನ್ನೂ ಇಲ್ವಾ? ಇನ್ನು ಆಗ್ತೀವಿ ಸರ್, ಇವಾಗ ಆಗ್ತೀವಿ. ನಾವಂತ ಓಟ್ ಹಾಕ್ತೀವಿ ಸರ್. ನೀವು ಓಟ್ ಹಾಕಿದ್ದೀರಾ? ಹಾಕಿದ್ದೀವಿ ಸರ್. ಭಾಳ ಉತ್ಸಾಹದಿಂದ ಆಗ್ತಾಯಿದೆ ಸರ್. ಹಬ್ಬ ಮಾತ್ರ ಭಾಳ ಜೋರಿಂದ ಎಲ್ಲರೂ ಒಂದುಗೂಡಿ ಮಾಡ್ತಾಯಿದೆ ಸರ್. ಯಾವುದೇ ಕುಂದುಕೊರತೆಗಳು ಇಲ್ಲ ಅಂತ ಎಲ್ಲ ಮಾಡ್ತಾಯಿದೆ ಸರ್. ಬೆಳಗ್ಗೆ ಎಷ್ಟೊತ್ತಿಗೆ ಓಟ್ ಹಾಕಕ್ಕೆ ಹೋಗಿದ್ರಿ ಸರ್? ಬೆಳಗ್ಗೆ 7 ಗಂಟೆ ಹಾಕಿದ್ದೀವಿ ಸರ್. ಬೆಳಗ್ಗೆ 7 ಗಂಟೆ. ಸರ್, ಎಷ್ಟು ಓಟ್ಗಳಿದ್ದಾವೆ ಇದು ನಿಮ್ಮ ಗ್ರಾಮದಲ್ಲಿ? ಓಟ್ ಹಾಕಿದ್ದೀರಾ ತಾವು? ನಮ್ಮದು ಇದೇ ಊರಲ್ರಿ ಸರ್. ನಮ್ಮದು ಹುಬ್ಳಿಗಂಡಿ ರಾಜಾಪುರ ಅಂತೇಳಿ 7 ಗಂಟೆಗೆಲ್ಲ ಹೋಗಿ ಊಟ ಹಾಕಿ ಬಂದಿದ್ವಿ ಇಲ್ಲಿ ಹಬ್ಬಕ್ಕಾಗಿ. ಓಟ್ ಹಾಕಿದ್ರಿ ಯಜಮಾನ್ರೆ? ಹಾಕಿದ್ದೀವಿ ಸರ್. ಒಟ್ಟು 2 ಹಬ್ಬ ನಡೀತಾ ಇದೆ ಸರ್. ವೋಟಿಂಗು ವಿತ್ ಜಾತ್ರೆ 2 ವಿಜೃಂಭಣೆಯಿಂದ ನಡೀತಾ ಇದೆ. ಯಾವುದೇ ತೊಂದರೆ ಇಲ್ಲ ಸರ್. ಹಬ್ಬ ಮೊದಲೇ ನಿಗದಿ ಆಗುತ್ತಾ? ಎಷ್ಟು ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ? 5 ವರ್ಷಕ್ಕೊಂದ್ಸಲ ಸರ್. 5 ವರ್ಷಕ್ಕೊಂದ್ಸಲ ನಿಗದಿ ಸರ್. ಹಿಂದೆ ಮುಂದೆ ಏನು ಮಾಡೋಕ್ಕಾಗಲ್ಲ ಸರ್. 2 ಕೂಡ ಬಂದಿರೋದ್ರಿಂದ 2 ಸಮಬಲದಿಂದ ಮಾಡಕತ್ತೈತೆ ಸರ್. ತಾವು ಓಟ್ ಹಾಕಿದ್ದೀರಿ? ಹಾಕಿ ಸರ್. ನಮ್ಮದು ತಾರಾನಗರ. ಈ ಸರಿ ಬೈ ಎಲೆಕ್ಷನ್ ಇದು ಜಿದ್ದ ಐತೆ. ಆದರೆ ಈ ಸರಿ ಜನ ಚೇಂಜ್ ಕೇಳ್ತಿದಾರ. ಚೇಂಜ್ ಆಗ್ಬೋದು ಅಂತ ಅನಿಸ್ತದೆ ನಮ್ಮ ಅನಿಸಿಕೆ. ಅಂದರೆ ಮಾಲ್ತೇಶ್, ಅಂದರೆ ಇಲ್ಲಿನ ಒಂದಷ್ಟು ಗ್ರಾಮಸ್ಥರು ಈಗಾಗಲೇ ಬೆಳಗ್ಗೆ ಮತದಾನವನ್ನು ಮಾಡಿ ಬಂದಿದ್ದಾರೆ. ಅಂದರೆ 7 ಗಂಟೆಯ ಸುಮಾರಿಗೆ. ಇನ್ನೊಂದಷ್ಟು ಜನ ಈಗ ಭದ್ರತೆಯಿಂದ ಬಾಡುಟ ಇದೆ, ಅದನ್ನು ಮುಗಿಸಿ ಓಟ್ ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ 1300 ಮತಗಳಿದೆ. ಈಗಾಗಲೇ 200ಕ್ಕೂ ಹೆಚ್ಚು ಮತದಾನ ಕೂಡ ಆಗಿದೆ. ಮಧ್ಯಾಹ್ನದ ನಂತರ ಚುನಾವಣೆ ಪ್ರಕ್ರಿಯೆ ಯಾವುದೇ ಚುರುಕು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಮಾಲ್ತೇಶ್.